ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಗುರುವಾರದ ರೂಟೀನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ಬೆಳಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೂ ಆಷಾಢ ಮಾಸದ 3ನೇ ವಾರ ಮತ್ತು ಗುರುಪೌರ್ಣಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಟಿಫನ್ ಕೂಡ ಮಾಡಬೇಕು ಅಲ್ವಾ. ಸೊ ಈ ಗುರುಪೌರ್ಣಮಿ ಅಂದರೆ ಇನ್ನು ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗುತ್ತೆ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಸಾಯಂಕಾಲ ಆದರೂ ಹೋಗ್ಬಿಟ್ಟು ಬರ್ತೀನಿ. ಇನ್ನು ಅಷ್ಟರಲ್ಲಿ ತರಕಾರಿ ಗಾಡಿ ಬಂದಿತ್ತು. ನೋಡ್ತಾ ಇದ್ದೆ ತರಕಾರಿ ಅಲ್ಲೇ ತಗೊತಾ ಇದ್ರು. ಸೊ ಅಲ್ಲೇ ನಿಂತ್ಕೊಂಡಿದ್ರು. ಬಂದರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಏನೇನಿದೆ ಅಂತ. ಅದರಲ್ಲಿ ನನಗೆ ಸಾಯಿಬಾಬಾ ದೇವರು ಅಂದರೆ ತುಂಬ ಇಷ್ಟ ಎಲ್ಲರಿಗಿಂತನೂ. ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಆಗಿದ್ರು ಕೂಡ ನಾನು ಸಾಯಿಬಾಬಾನೇ ಫಸ್ಟಿಂದ ಜಾಸ್ತಿ ನಂಬ್ತೀನಿ. ಅದರಿಂದ ಇವತ್ತು ಎಷ್ಟೇ ಕೆಲಸ ಇದ್ದರೂ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಇನ್ನು ನಮ್ಮೂರಲ್ಲಿ ಬೇರೆ ಇಲ್ಲಿ ಸಾಯಿಬಾಬಾ ಟೆಂಪಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಗುರುಪೌರ್ಣಮಿ ಎಲ್ಲ. ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ತಿಂಡಿಗೆ ಟೊಮೆಟೊ ಬಾತ್ ಮಾಡಿದ್ದೆ. ದಿಶಿತಾಗೆ ತಿನ್ನಿಸ್ಬಿಟ್ಟು ಅವಳನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ನಾನು ಕೂಡ ತಿಂದುಬಿಟ್ಟೆ. ನಮ್ಮ ಅತ್ತೆಯವರು ಬೆಳಗ್ಗೆನೇ ಹೋದರು ದೇವಸ್ಥಾನಕ್ಕೆ. ಸೊ ಬೆಳಗ್ಗೆ 6 ಗಂಟೆಯಿಂದ ತುಂಬಾ ಜನ ಇದ್ದಾರಂತೆ. ಇನ್ನು ಸಂಜೆ ಟೈಮು ಇನ್ನೂ ತುಂಬ ಜಾಸ್ತಿ ರಶ್ಶೇ ಇರುತ್ತೆ ಅನ್ನಿಸ್ತಿದೆ. ಯಾಕಂದರೆ ಕೆಲಸಕ್ಕೆಲ್ಲ ಹೋಗಿರೋರು ಸಾಯಂಕಾಲದೇ ದೇವಸ್ಥಾನಕ್ಕೆ ಹೋಗೋದಲ್ವಾ. ಸೊ ಅದರಿಂದ ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ತಿಂಡಿ ತಿಂದುಬಿಟ್ಟು ಟೈಲರಿಂಗ್ ಕಲಿತಾ ಇದ್ದೀನಿ. ಸೊ ಇವತ್ತು ಕ್ಲಾಸ್ಗೆ ಏನು ಹೋಗಿರಲಿಲ್ಲ. ಯಾಕಂದರೆ ಮನೆಯಲ್ಲೇ ಮಿಷಿನ್ ಇತ್ತು. ಅವರು ಕಟ್ಟಿಂಗ್ ಹೇಳ್ಕೊಟ್ಟಿದ್ರಲ್ವ. ಸೊ ಅದನ್ನು ನಾನೇ ಮನೆಯಲ್ಲೇ ಹೊಲ್ದು ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಬಫ್ ಸ್ಲೀವ್ಸ್ ಇಟ್ಟು ಲಾಂಗ್ ಫ್ರಾಕ್ನ ಸ್ಟಿಚ್ ಮಾಡ್ತಾ ಇದ್ದೆ. ಇವಾಗ ಸ್ಲೀವ್ ಸ್ಟಿಚ್ ಮಾಡ್ತಾ ಇದ್ದೆ. ಸೊ ಎಲ್ಲ ಬಾಡಿನೂ ಕೆಳಗಡೆ ಮಿಡಿ ಎಲ್ಲ ಸ್ಟಿಚ್ ಮಾಡಾಗಿದೆ ಆಲ್ರೆಡಿ. ಫಸ್ಟು ಆಲ್ರೆಡಿ ನನ್ನ ಮಗಳಿಗೆ ಅಂತ ಒಂದು ಫ್ರಾಕ್ ಹೊಲ್ದಿದ್ದೀನಿ. ಅದು ಚೆನ್ನಾಗೇ ಬಂದಿದೆ, ಪರವಾಗಿಲ್ಲ. ಇದು ಲಾಂಗ್ ಫ್ರಾಕು ನನಗೋಸ್ಕರ ಅಂತ. ಹೇಗೆ ಬರುತ್ತೆ ಏನೋ ನೋಡಬೇಕು. ಅವರು ಕಟಿಂಗ್ ಮಾತ್ರ ತೋರಿಸಿದ್ರು, ಸ್ಟಿಚಿಂಗ್ ಎಲ್ಲ ಏನು ತೋರಿಸಿಲ್ಲ. ಫೋನಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅದರಿಂದ ಮನೆಯಲ್ಲೇ ಮಾಡ್ಬೋದಲ್ಲ. ಅಲ್ಲಿ ಬೇರೆ ಪವರ್ ಮಿಷನ್ನು ಇನ್ನೂ ಅಷ್ಟೊಂದು ಚೆನ್ನಾಗಿ ಕಂಟ್ರೋಲ್ ಎಲ್ಲ ಬಂದಿಲ್ಲ. ಸೊ ಅದರಿಂದ ಆಗಲೆಲ್ಲ ಇದೇ ಕೆಲಸ ಸರಿ ಹೋಯ್ತು ಇವತ್ತು. ಇನ್ನು ಹಂಗೂ ಹಿಂಗೂ ಸಾಯಂಕಾಲ ಆಗೇ ಹೋಯ್ತು. ಇವಾಗ ಸ್ಕೂಲ್ ಹತ್ರ ಹೋಗ್ಬಿಟ್ಟು ದಿಶಿತಾನ ಕರ್ಕೊಂಬಂದೆ. ಏನಾದರೂ ಕೆಲಸ ಮಾಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟು ಬೇಗ ಟೈಮ್ ಆಗೋಗಿರುತ್ತೆ ಅಲ್ವಾ. ಇನ್ನು ಇವಾಗ ಇವಳನ್ನ ರೆಡಿ ಮಾಡಿ ಮನೆಯಲ್ಲಿ ಕೆಲಸ ಅಂದರೆ ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ರೆಡಿ ಆಗಿಬಿಟ್ಟು ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ನಮ್ಮ ಮನೆ ಹತ್ರದಿಂದ ನಡ್ಕೊಂಡೇ ಹೋಗ್ಬೋದು, ಸ್ವಲ್ಪ ಹತ್ರನೇ. ಅದರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗಳು ಮತ್ತು ನಮ್ಮ ಜೊತೆಯಲ್ಲಿ ಒಂದಿಬ್ಬರು ನಮ್ಮ ಮನೆ ಪಕ್ಕದವರೆಲ್ಲರೂ ಸೇರಿಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಮಕ್ಕಳು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. 25 ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ಬೋದು. ಇವಾಗ ಸಾಯಂಕಾಲ ಟೈಮ್ ಬಂದು 6 ಗಂಟೆ ಆಯಿತು ನಾವು ಮನೆ ಬಿಡುವಷ್ಟಿಗೆ. ಇನ್ನು ಜನ ಎಲ್ಲ ಎಷ್ಟು ಜನ ಇದ್ದಾರೋ ನೋಡಬೇಕು. ಎಲ್ಲ ಇಷ್ಟೊತ್ತಿಗೆ ದರ್ಶನ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು. ಮಳೆ ಬೇರೆ ಬರ್ತಾ ಇತ್ತು ನಾವು ರೆಡಿ ಆಗೋ ಟೈಮ್ಗೆ. ಅದರಿಂದ ಇನ್ನೂ ಸ್ವಲ್ಪ ಲೇಟೇ ಆಗೋಯ್ತು ಅಂತ ಹೇಳ್ಬೋದು. ಆದರೆ ನೋಡಿ ಸಂಜೆ 6 ಗಂಟೆ ಆದರೂ ಎಷ್ಟೊಂದು ಬೆಳಕಿದೆ. ಮಧ್ಯಾಹ್ನ ಟೈಮಲ್ಲಿ ಇರುತ್ತಲ್ಲ, ಸೊ ಅಷ್ಟು. ಇವಾಗ ಹಗಲು ಜಾಸ್ತಿ, ರಾತ್ರಿ ಕಮ್ಮಿ ಅನಿಸುತ್ತೆ ನನಗೆ. ಇನ್ನು ನೀವು ನೋಡ್ತಾ ಇರ್ಬೋದು ಇಲ್ಲಿಂದಾನೇ ಎಷ್ಟೊಂದು ಜನ ಗಾಡಿಗಳೆಲ್ಲ ಓಡಾಡ್ತಾ ಇದೆ. ನಮ್ಮೂರಲ್ಲಿರೋ ಸಾಯಿಬಾಬಾ ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.
ನೋಡಿದ್ರೆಲ್ಲ ಎಷ್ಟೊಂದು ಜನ ಬರ್ತಾ ಇದ್ದಾರೆ. ನಾನು ಅವಾಗೇ ಹೇಳ್ದಂಗೆ ಸಂಜೆ ಟೈಮಲ್ಲಿ ತುಂಬ ಜನ ಬರ್ತಾರೆ ಕೆಲಸಗಳಿಗೆಲ್ಲ ಹೋಗಿರೋರಿಗೆ, ಆಮೇಲೆ ಸ್ಕೂಲ್ಗೆಲ್ಲ ಮಕ್ಕಳು ಹೋಗಿರ್ತಾರಲ್ವ. ಸೊ ಅದರಿಂದ ನೋಡಿ ಇಷ್ಟೊಂದು ಜನ ಇದ್ದಾರೆ ಅಂತಂದರೆ. ಇಲ್ಲಿ ನೋಡ್ತಾ ಇರ್ಬೋದು ಜಾತ್ರೆ ವಾತಾವರಣ ಕಾಣಿಸ್ತಾ ಇದೆ. ಇನ್ನು ಕೆಳಗಡೆ ಜಾತ್ರೆಗೆ ಹೆಂಗೆ ಬರುತ್ತೆ ಟಾಯ್ ಶಾಪ್ಸು, ಆಮೇಲೆ ಬಳೆಗಳಂತೆ ಈ ಥರ ತುಂಬಾ ಶಾಪ್ಸ್ ಕೂಡ. ಆಮೇಲೆ ನಾನು ಹೋಗುವಾಗ ತೋರಿಸ್ತೀನಿ ಅದೆಲ್ಲನೂ. ಇಲ್ಲಿ ನೋಡ್ಬೋದು ಲೈಟಿಂಗ್ಸು, ಆಮೇಲೆ ಎಷ್ಟೊಂದು ಜನ ಇಲ್ಲಿ ಬೆಳಗ್ಗೆಯಿಂದ ನೋಡಿ ಹೆಂಗೆ ಗಲೀಜು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆಯಿಂದ ಪ್ರಸಾದ ಎಲ್ಲ ಕೊಟ್ಟಿರ್ತಾರಲ್ವ, ಎಲ್ಲ ತಿಂದು ಎಲ್ಲಂದರೆ ಅಲ್ಲೇ ಆಗಿಬಿಟ್ಟಿದ್ದಾರೆ. ಇವಾಗ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಏನೇ ಆದರೂ ಕೂಡ ಇಲ್ಲಿ ನೋಡಿ ಇಲ್ಲಿರೋದು ವೈಟ್ ಆ್ಯಂಡ್ ಯೆಲ್ಲೋ ಕಲರ್ ಸ್ಯಾರಿ ನಾನೇ. ಇದು ಡ್ರೆಸ್ಗಿಂತನೂ ಸ್ಯಾರಿ ಒಂದು ಒಳ್ಳೆ ಸ್ಯಾರಿ ಉಟ್ಕೊಂಡು ಜಸ್ಟ್ ಸಿಂಪಲ್ಲಾಗಿ ಈ ಥರ ಫ್ರೀ ಏರಿಸ್ಬಿಟ್ಟು ಜಸ್ಟ್ ಸುಮ್ಮನೆ ಲೈಟಾಗಿ ಲಿಪ್ಸ್ಟಿಕ್ ಹಚ್ಚಿದ್ರೆ ಸಾಕು, ಸ್ಯಾರಿಯಲ್ಲಿ ಬರೋ ಲುಕ್ಕು ಡ್ರೆಸ್ಸಲ್ಲಿ ಬರೋದೇ ಇಲ್ಲ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತೀವಿ ಅಲ್ವಾ. ನನಗೂ ಸ್ಯಾರೀಸ್ ಇಷ್ಟನೇ, ಬಟ್ ಅದು ಕ್ಯಾರಿ ಮಾಡೋದೇ ಕಷ್ಟ. ಇವಾಗೂ ಕೂಡ ಅಷ್ಟೇ, ಬರೋ ರೋಡಲ್ಲಿ ಮಳೆ ಎಲ್ಲ ಬಂದಿತ್ತಲ್ಲ, ಸೊ ನೀರೆಲ್ಲ ನಿಂತ್ಕೊಂಡಿತ್ತು. ಸೀರೆ ಎಲ್ಲ ಮೇಲಕ್ಕೆ ಒಂದು ಕೈಯಲ್ಲಿ ಇಟ್ಕೊಂಡು ನಡ್ಕೊಂಡು ಬರಬೇಕಾಗಿತ್ತು. ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಆಗಿದೆ, ಅಲ್ಲಲ್ಲಿ ನೀರು ನಿಂತ್ಕೊಂಡಿದೆಯಲ್ವಾ. ಸೊ ಇದೇ ಒಂದು ಕೈಯಲ್ಲಿ ಇಟ್ಕೊಂಡು ಇದೇ ಕ್ಯಾರಿ ಮಾಡೋದೇ ಕಷ್ಟ ಆಗುತ್ತೆ ಸ್ಯಾರೀಸು. ನೋಡಿ ಇಲ್ಲಿಂದ ಕ್ಯೂ ಇದ್ದಾರೆ. ಇವಾಗ ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಇವಾಗ ಸ್ವಲ್ಪ ಕಮ್ಮಿನೇ ಇದ್ದಾರೆ, ಇನ್ನು ಬರ್ತಾ ಬರ್ತಾ ಜಾಸ್ತಿ ಆಗ್ತಾರೆ. ತೋರಿಸ್ತೀನಿ ಮತ್ತೆ ನಾನು. ಇಲ್ಲೇ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿರ್ತಾರೆ ಬೆಳಗ್ಗೆ. ನಾರ್ಮಲಾಗಿ ಬಂದರೆ ನಾವು ಈ ಗೇಟಲ್ಲೇ ಇದೆಲ್ಲ ಓಪನ್ ಇರುತ್ತೆ, ಇಲ್ಲಿಂದನೇ ಡೈರೆಕ್ಟಾಗಿ ಹೋಗ್ಬಿಡ್ಬೋದು. ಬಟ್ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಇಷ್ಟೊಂದು ಜನ ನೋಡಿ ಹಳ್ಳಿಗಳಿಂದ ಎಲ್ಲ ಬಂದಿರ್ತಾರೆ. ಇವಾಗ ಇಲ್ಲಿಂದ ಹಂಗೆ ಸುತ್ತ ಹಾಕ್ಕೊಂಡು ಬರಬೇಕಾಗುತ್ತೆ. ನೋಡಿದ್ರಲ್ಲ ನಮ್ಮೂರ ದೇವಸ್ಥಾನ ಹೇಗಿದೆ ಅಂತ. ದೇವ್ರನ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇವಾಗ ದರ್ಶನ ಮುಗಿಸ್ಕೊಂಡ್ಬಂದು ಇಲ್ಲಿ ಪ್ರಸಾದ ಇಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಇದೊಂದು ಲೈನು ಪ್ರಸಾದ ಎಲ್ಲ ಇಲ್ಲಿ ನೋಡ್ಬೋದು. ಇಷ್ಟೊಂದು ಜನ ಇದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ನೋಡಿ ಪ್ರಸಾದ ಇಸ್ಕೊಂಡ್ಬಂದ್ಬಿಟ್ಟು ಇಲ್ಲೇ ಚೇರುಗಳೆಲ್ಲ ಇತ್ತು, ಇಲ್ಲಿ ಕುತ್ಕೊಂಡು ಎಲ್ಲರೂ ತಿಂತಾ ಇದ್ದೀವಿ. ಇಲ್ಲೆಲ್ಲ ಮಕ್ಕಳು ನೋಡಿ ಹಾಯ್ ಹೇಳ್ತಾ ಇದ್ದಾರೆ. ಪ್ರಸಾದ ತಿಂದ್ಬಿಟ್ಟು ಮನೆಗೆ ಹೊರಟಿದ್ದೀವಿ. ಆವಾಗಲೇ ಸಂಜೆ ಟೈಮ್ ಬಂದು 7 ಗಂಟೆ ಆಗೋಯ್ತು. ಇಲ್ಲಿ ನೋಡಿ ಎಷ್ಟೊಂದು ಜನ ಇನ್ನೂ ಬರ್ತಾನೆ ಇದ್ದಾರೆ. ಬರೋರು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾನೆ ಇದ್ದಾರೆ. ಇನ್ನು ಇವಾಗ ನಾನು ಮನೆಗೆ ಹೊರಟೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡಬೇಕು ಅಂತ, ಅಂದರೆ ಇಲ್ಲಿ ಮಕ್ಕಳು ಆಡೋಕ್ಕೆ ಜರೆ ಬಂಡೆ ಉಯ್ಯಾಲೆ ಆ ಥರದ್ದೆಲ್ಲ ಮಾಡಿದ್ದಾರೆ. ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು ಹಠ ಮಾಡ್ತಾಯಿದ್ಲು. ಬಟ್ ಇಲ್ಲಿ ಆವಾಗಲೇ ಕತ್ಲಾಗೋಗಿದೆ, ಅದರಲ್ಲೂ ಬೇರೆ ತುಂಬ ಜನ ಇದ್ದರು ಅಲ್ಲಿ. ಅದರಿಂದ ಇನ್ನೊಂದು ಯಾವತ್ತಾದರೂ ಒಂದಿನ ಬಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವಳು ಕೋಪ ಮಾಡಿಕೊಂಡು ಹೋಗ್ತಾನೆ ಇದ್ದಾಳೆ, ನಾನು ಹೋಗಲೇಬೇಕಂತ ಹಠ ಮಾಡ್ತಾಳೆ. ಈ ಮಕ್ಕಳೇ ಹಂಗೆ ಅಲ್ಲ, ಏನೇ ಹೇಳಿದ್ರು ಕೇಳಲ್ಲ, ತುಂಬ ಹಠ. ಅದರಿಂದ ನೋಡಿ ಇಲ್ಲಿ ಮುಂದೆ ಹೋಗ್ಬಿಡ್ತಾ ಇದ್ದಾಳೆ. ಇರು ಅಂತ ಹೇಳಿದ್ರು ಕೂಡ ಇರ್ತಿದ್ದಾನೆ. ಇಲ್ಲಿ ಅವಾಗ ಹೇಳಿದ್ನಲ್ಲ ತುಂಬ ಶಾಪ್ಸ್ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ತುಂಬ ಕಿಡ್ಸ್ ಶಾಪ್ಸು, ಆಮೇಲೆ ಬಳೆಗಳಂತೆ ಏನೇನೋ ಈ ಥರ ತುಂಬ ಬಂದಿದೆ.
ಎಲ್ಲ ನೋಡಿಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ನೋಡಿದ್ರೆ ಮಕ್ಳು ಬಿಡ್ತಾರ, ಇದಕ್ಕೊಂದು ಆಟ, ಅದು ತಕ್ಕೊಡು ಇದು ತಕ್ಕೊಡು ಅಂತ ಹೇಳ್ಬಿಟ್ಟು. ನಾವು ಹೋಗೋ ದಾರಿಯಲ್ಲಿ ಈ ಥರ ಪಿಂಗಾಣಿ ಜಾರ್ಸ್ ಕೂಡ ಇತ್ತು. ಸೊ ನಮ್ಮ ಜೊತೆ ಬಂದಿರೋ ಅಕ್ಕ ಬೇಕಂದರೆ ಸೊ ಅದು ಕೂಡ ತಗೊಂಡು ನೋಡಿ. ಈ ಥರ ಈ ಸೈಡ್ ಇದೆಯಲ್ಲ ಈ ಥರ ಚಿಕ್ಕದು, ಅದು ಜೊತೆ 400 ಏನೋ ಹೇಳಿದರು, 300 ಮಾಡಿಬಿಟ್ಟು 2 ತಗೊಂಡು ಹೋಗಿದ್ದು. ಇಷ್ಟು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.